ಆಟೋ ಬೆಟರಾ ಇಲ್ಲ ಕ್ಯಾಬ್ ಬೆಟರಾ ಅಂತ ಅಂದ್ಬಿಟ್ಟು ತುಂಬಾ ಜನ ನನಗೆ ಕಮೆಂಟ್ ಆಗ್ತಾ ಇದ್ರೆ, ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ನನಗೆ ಏನ್ ಗೊತ್ತಿದೆ ಅಷ್ಟು ನಾಲೆಜ್ ನಿಮ್ಮ ಹತ್ರ ಹಂಚ್ಕೊಳಕ್ ಟ್ರೈ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಕ್ಯಾಬ್ ಮತ್ತೆ ಆಟೋ ಬಗ್ಗೆ ಇರುತ್ತೆ. ಕ್ಯಾಬ್ ಬೆಟರಾ ಇಲ್ಲ ಅಂತಂದ್ರೆ ಇದು ಆಟೋ ಬೆಟರಾ, ಇಲ್ಲ ಯಾವ್ದ್ರಲ್ಲಿ ಜಾಸ್ತಿ ಆಪ್ಷನ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಸೊ ಮೊದಲನೇದಾಗಿ ಕ್ಯಾಬ್ ಇಂದಾನೆ ಸ್ಟಾರ್ಟ್ ಮಾಡೋಣ, ಆಯ್ತಾ. ಸೊ ಕ್ಯಾಬ್ ಅಲ್ಲಿ ಬಂದ್ಬಿಟ್ಟು ಮೇನ್ ಏನಪ್ಪಾ ಅಂತ ಅಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ. ಫುಲ್ ಕ್ಯಾಶ್ ಅಲ್ಲಿ ತಗೊಂತೀನಿ ಅಂತಂದ್ರೆ 8.5 ಇಂದ 10 ಲಕ್ಷವರೆಗೂ ಬರುತ್ತೆ ಕ್ಯಾಬ್ಗೆ, ಸರಿನಾ. ಅದು ಒಂದು ವಿಷಯ. ಆಮೇಲೆ ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ ಕ್ಯಾಬ್ ಗಳಿಗೆ ತುಂಬಾ ಆಪ್ಷನ್ ಇದೆ. ಯಾವ ತರ ತುಂಬಾ ಆಪ್ಷನ್ ಇದೆ? ಅವರು ಓಲಾ ಉಬರಲ್ಲಿ ಓಡಿಸ್ಕೋಬಹುದು, ಅದು ನಾರ್ಮಲ್. ಎರಡನೇದು ಈ MNC ಕಂಪ್ನಿಗಳಿಗೂ ಅಟ್ಯಾಚ್ ಮಾಡ್ಬೋದು. ಅಲ್ಲಿ ಪ್ಯಾಕೇಜ್ ಡ್ಯೂಟಿ, ಟ್ರಿಪ್ ಲೆಕ್ಕ, ಟ್ರಿಪ್ ಶೀಟು, ಕಿಲೋಮೀಟರ್, ಈ ತರ ಬೇಸ್ ಎಲ್ಲ ಡ್ಯೂಟಿಗಳು ಕೊಡ್ತಾರೆ. ಅದ್ರ ಜೊತೆಗೆ ಸೀಸನ್ಗಳಲ್ಲಿ ಬಂದ್ಬಿಟ್ಟು ಇದು ಔಟ್ ಅಂದ್ರೆ ಟೂರಿಸ್ಟ್ ಲೈನ್ ಅಲ್ಲಿ ಕೂಡ ಗಾಡಿ ಹೊಡಿಬಹುದು. ಅದ್ರ ಜೊತೆಗೆ ನಮಗೂ ಕೂಡ ಒಂದು ಗಾಡಿ ಇರುತ್ತೆ, ನಮ್ಮ ಮನೆಗಂತಾನು ನಾವು ಯೂಸ್ ಮಾಡ್ಕೊಬಹುದು. ಈ ಬೆನಿಫಿಟ್ ಬಂದ್ಬಿಟ್ಟು ಕ್ಯಾಬಲ್ ಸಿಗುತ್ತೆ, ಸರಿನಾ. ಸೊ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ನಿಮ್ಗೆ ಎಲ್ಲರಿಗೂ ಗೊತ್ತಿರಂಗೆ 10 ಲಕ್ಷ ಇದೆ. ಅದ್ರ ಜೊತೆಗೆ ಕೆಲವೊಂದು ಪಾಯಿಂಟ್ ಗಳನ್ನು ಹೇಳ್ಬಿಡ್ತೀನಿ ನೋಡಿ. ನೀವು ಯಾವ್ದಾದ್ರು MNC ಕಂಪ್ನಿಗೆ ಏನಾದ್ರು ನೀವು ಗಾಡಿನ ಅಟ್ಯಾಚ್ ಮಾಡ್ಬೇಕು ಅನ್ಕೊಂಡಿದ್ರೆ, ಅಂದ್ರೆ ಕ್ಯಾಬ್ ನ ಅಟ್ಯಾಚ್ ಮಾಡ್ಬೇಕು ಅನ್ಕೊಂಡಿದ್ರೆ, ಆಲ್ಮೋಸ್ಟ್ 3 ವರ್ಷ ಒಳಗಿರೋಂತ ಗಾಡಿನೇ ತಗೊಳೋದು, ಆಯ್ತಾ. ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಗೊಳ್ಳಿ, ಇಲ್ಲಾಂದ್ರೆ ಹಳೆ ಗಾಡಿ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 3 ವರ್ಷ. ಅದಾದ್ಮೇಲೆ ಅವ್ರು ಕಿತ್ ಬಿಸಾಕ್ತಾರೆ. 3 ವರ್ಷದಿಂದ ಅದಾದ್ಮೇಲೆ ಏನ್ ಮಾಡ್ತಾರೆ, ಒಂದ್ 3 ವರ್ಷ ಎಲ್ಲೋ MNC ಕಂಪ್ನಿನಲ್ಲಿ ಗಾಡಿನ ಓಡಿಸ್ಕೊಂಡು, ಇನ್ನೊಂದ್ ವರ್ಷ ಓಲಾನ ಊಬರ್ ಎಲ್ಲ ಓಡಿಸ್ಕೊಂಡು ಆಮೇಲೆ ಏನ್ ಮಾಡ್ಬಿಡ್ತಾರೆ, ಡ್ರೈವರ್ ಅವ್ರು ಯಾರು ಓನರ್ ಇರ್ತಾರಲ್ವಾ ಅವ್ರು ಸೇಲ್ ಮಾಡ್ಬಿಡ್ತಾರೆ. ಸೊ MNC ಕಂಪ್ನಿಲಿ ಲಾಭ ಇದೆಯಾ ಅಂತ ಅಂದ್ರೆ ಕೆಲವೊಬ್ಬರಿಗೆ ಲಾಭ ಅನ್ಸುತ್ತೆ, ಕೆಲವೊಬ್ಬರಿಗೆ ಲಾಭ ಅನ್ಸೋದಿಲ್ಲ, ಆಯ್ತಾ. ನನಗೆ ಕೇಳೋದಾದ್ರೆ ನನ್ಗೆ ಲಾಭ ಇಲ್ಲ ಗುರು. ಯಾಕೆ ಅಂತ ಅಂದ್ರೆ ಅಲ್ಲಿ ಒಂದು ಟೈಮಿಂಗ್ಸ್ ಅಂತ ಕೊಟ್ಟಿರ್ತೀವಿ. ಇವಾಗ ಎಕ್ಸಾಂಪಲ್, ಬೆಳಗ್ಗೆ 9 ಗಂಟೆಯಿಂದ ನಾನು 9 ಗಂಟೆಗೆ ಲಾಗಿನ್ ಮಾಡಿದ್ರೆ ರಾತ್ರಿ ಒಂದು 10-11 ಗಂಟೆವರೆಗೂ ಲಾಗಿನ್ ಮಾಡ್ಕೊಂಡು ಅಷ್ಟು ಟೈಮ್ ಕೊಡಬೇಕಾಗುತ್ತೆ ಮಿನಿಮಮ್. ಅದು ಇದು ಕಂಪ್ನಿ MNC ಕಂಪ್ನಿ ನಾನು ಹೇಳ್ತಾ ಇರೋದು. ಆಲ್ಮೋಸ್ಟ್ ಇಲ್ಲಾಂದ್ರೆ ಕಿಲೋಮೀಟರ್ ಅವರ್ಸ್ ಅಂತಾನು ಕೊಟ್ಟಿರ್ತಾರೆ. ಮಿನಿಮಮ್ ಅಂದ್ರೂ 12 ಅವರ್ ಅಂತೂ ಗಾಡಿನ ಅವರು ಬುಕ್ ಮಾಡ್ಕೊಂಡಿರ್ತಾರೆ. ಸೊ ಈ ತರ ಇದೆ. ಇನ್ನೊಂದ್ ಸ್ವಲ್ಪ ಡೀಟೇಲ್ಸ್ ಆಗಿ ಗೊತ್ತಾಗಬೇಕು ಅಂತಂದ್ರೆ ನೀವು ಯಾವ್ದಾದ್ರು ಡ್ರೈವರ್ ಹತ್ರ ಕೇಳಿ. ಈ MNC ಕಂಪ್ನಿಗಳಿಗೆ ಓಡಿಸಿರ್ತಾರಲ್ಲ ಅವ್ರಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ನಿಮ್ಗೆ ಡೀಟೇಲ್ಸ್ ತುಂಬಾ ಡೀಟೇಲ್ ಆಗಿ ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ದೊಡ್ಡದಾಗ್ಬಿಡುತ್ತೆ, ಸರಿನಾ. ಅದಕ್ಕೋಸ್ಕರ ಬೆಟರ್ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ಓಲಾ ಊಬರ್ ಓಡಿಸ್ಬೇಕು ಅನ್ಕೊಂಡಿದ್ರೆ ಹೊಸ ಗಾಡಿನ ಹಾಕೊಳಕ್ ಹೋಗ್ಬೇಡಿ. ಆದಷ್ಟು 4 ವರ್ಷ, 5 ವರ್ಷ, 3 ವರ್ಷ ಗಾಡಿಗಳನ್ನ ತಗೊಂಡು ಆರಾಮಾಗಿ ನೀವು ಓಲಾ ಊಬರ್ ಅಲ್ಲಿ ಓಡಿಸ್ಕೋಬಹುದು. ಇಲ್ಲ ನಾನು ಕಂಪ್ನಿಗೆ ಅಟ್ಯಾಚ್ ಮಾಡ್ತೀನಿ ಯಾವ್ದಾದ್ರು ಇದಕ್ಕಂತ ಅಂದ್ರೆ ಆಲ್ಮೋಸ್ಟ್ ಹೊಸ ಗಾಡಿನೇ ತಗೊಂತ ಇರೋದು. ಅವ್ರು ಒಂದು 3 ವರ್ಷ ಒಳಗಿರುವಂತ ಗಾಡಿನೇ ಅಟ್ಯಾಚ್ ಮಾಡ್ಕೊಳೋದು. ತುಂಬಾ ಹಳೆ ಗಾಡಿಗಳಿತ್ತು ಅಂತಂದ್ರೆ ಅಟ್ಯಾಚ್ ಮಾಡ್ಕೊಳೋದಿಲ್ಲ. ಕೆಲವೊಂದ್ ಕಡೆ ಮಾಡ್ತಾರೆ, ಬಟ್ ಏನಂತಂದ್ರೆ ಅದು ಎಷ್ಟು ದಿನ ಅನ್ನೋದು ಹೇಳಕ್ ಆಗಲ್ಲ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಫೋನ್ ಮಾಡಿ ಹೇಳ್ತಾರೆ, ನಿಮ್ ಗಾಡಿ ಆಗಲ್ಲ, ನೀವು ಯಾವ್ದಾದ್ರು ಹೊಸ ಗಾಡಿ ಮಾಡ್ಲ್ ಹಾಕೊಂಡ್ರೆ ನಾವು ಇಟ್ಕೊಂತೀವಿ, ಇಲ್ಲ ಅಂತಂದ್ರೆ ಬೇಡ ನಮ್ ಕಂಪ್ನಿಗೆ ಗಾಡಿ ಅಂತಾರೆ. ಯಾಕಂದ್ರೆ MNC ಕಂಪ್ನಿಯಲ್ಲಿ ಇರುವಂತ ರೂಲ್ಸ್ ಏನಪ್ಪಾ ಅಂತ ಅಂದ್ರೆ 3 ವರ್ಷ ನಂತರ ಯಾವುದೇ ಅವ್ರ ಐಟಮ್ ಕೂಡ ಅಷ್ಟೇ 3-4 ವರ್ಷ ಆದ್ಮೇಲೆ ಆ ಐಟಮ್ ನ ಅವ್ರು ಯೂಸ್ ಮಾಡೋದಿಲ್ಲ. ಎಕ್ಸಾಂಪಲ್ ಅಲ್ಲಿರುವಂತಹ ಕಂಪ್ನಿಗಳಲ್ಲಿರುವಂತಹ ಈ ಸೆಂಟ್ರಲ್ AC ಗಳಾಗಿರ್ಬೋದು, ಅವರು ಯೂಸ್ ಮಾಡುವಂತ ಕಂಪ್ಯೂಟರು, ಅವ್ರು ಯೂಸ್ ಮಾಡುವಂತಹ ಲ್ಯಾಪ್ಟಾಪ್, ಅವ್ರಿಗೆ ಕಂಪ್ನಿಯಿಂದ ಕೊಡುವಂತಹ ಮೊಬೈಲು, ಈ ಕಂಪ್ನಿಗೆ ಅಟ್ಯಾಚ್ ಮಾಡಿರ್ತಾರಲ್ವ ಈ ಕ್ಯಾಬ್ಗಳು, ಇದೆಲ್ಲ ಬಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ 3 ವರ್ಷ 4 ವರ್ಷಕ್ಕೆ ಕಂಪ್ಲೀಟ್ ಆಗಿ ತೆಗೆದಾಕ್ಬಿಟ್ಟು ಆದಷ್ಟು ಹೊಸದಕ್ಕೇನೆ ಹೋಗ್ತಾರೆ. ಹೊಸ ಐಟಮ್ನೇ ಅಲ್ಲಿಗೆ ತರಿಸ್ಕೊಳೋದು, ಮತ್ತೆ ಹೊಸ ಗಾಡಿಗಳನ್ನೇ ಅಲ್ಲಿ ಇರಿಸ್ಕೊಳೋದು. ಸೊ ಇದೊಂದು ಬಂದ್ಬಿಟ್ಟು MNC ಕಂಪ್ನಿಯಲ್ಲಿ ಇರುವಂತಹ ಒಂದು ವಿಷಯ. ನೀವೇನಾದ್ರೂ MNC ಕಂಪ್ನಿಗೆ ಗಾಡಿ ಅಟ್ಯಾಚ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ನಿಮ್ಗೆ ಆದಷ್ಟು ಹೊಸ ಗಾಡಿನೇ ಬೇಕಾಗುತ್ತೆ. ನೀವು ಸೆಕೆಂಡ್ಸ್ಗೆ ಹೋಯ್ತೀವಿ ಅಂದ್ರೆ 1 ವರ್ಷದ ಗಾಡಿ, 2 ವರ್ಷದ ಗಾಡಿ ಒಳಗೇನೆ. ಅದಾದ್ಮೇಲೆ 1 ವರ್ಷನೇ 2 ವರ್ಷ ಹೆಂಗಾದ್ರೂ ಗುಡ್ಗಿಸ್ಕೋಬಹುದು. ಸೆಕೆಂಡ್ ಹ್ಯಾಂಡ್ ಅಲ್ಲಿ ಗಾಡಿ ತಗೊಂಡ್ರೆ, 2 ವರ್ಷ ಗಾಡಿ ತಗೊಂಡ್ರೆ. ಅದಕ್ಕಿಂತ ನಾನು ಜಾಸ್ತಿ MNC ಕಂಪ್ನಿಯಲ್ಲಿ ಅಟ್ಯಾಚ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದಾದ್ಮೇಲೆ ಮತ್ತೆ ನೀವು ಓಲಾ ಊಬರ್ಗೆ ಗಾಡಿನ ಓಡಿಸ್ಕೋಬೇಕಾಗುತ್ತೆ. ಇದು ಬಂದ್ಬಿಟ್ಟು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರೋದೆ. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೂ ಅಷ್ಟೇ 3 ವರ್ಷಕ್ಕೆ MNC ಕಂಪ್ನಿಯಲ್ಲಿ ಗಾಡಿನ ಅಟ್ಯಾಚ್ ಮಾಡಿದವರು 3 ವರ್ಷಕ್ಕೆ ಗಾಡಿನ ಚೇಂಜ್ ಮಾಡ್ತಿದ್ದಾರೆ. ಈವನ್ ಮುಂಚೆಯಿಂದ ಇರುವಂತದ್ದು, ನಾನು ಕೂಡ ಮುಂಚೆ ಕ್ಯಾಬ್ ಅಲ್ಲಿ ಇದ್ದೆ, ನಾನು ಕ್ಯಾಬ್ ಹಾಕಿದ್ದೀನಿ. 3 ವರ್ಷ ಒಳಗಡೆ ಗಾಡಿನ ಕಿತ್ತು ಬಿಸಾಕಿದ್ದಾರೆ. ಆಮೇಲೆ ನಿಮ್ಗೆ ನಾರ್ಮಲ್ ಆಗಿ ಗೊತ್ತು, ಇಲ್ಲ ಸೇಲ್ ಮಾಡ್ಬೇಕು, ಇಲ್ಲ ಓಲಾ ಊಬರ್ ಅಲ್ಲಿ ಓಡಿಸ್ಕೋಬೇಕು. ಸೊ ಏನಾದ್ರೂ ನೀವು ಓಲಾ ಊಬರ್ ಅಲ್ಲಿ ಓಡಿಸ್ಕೊಂತೀನಿ ಅಂತಂದ್ರೆ ಹೊಸ ಗಾಡಿನಲ್ಲಿ ಅಷ್ಟು ವರ್ಕೌಟ್ ಆಗಲ್ಲ,
ಸೊ ಮೇನ್ ಪ್ರಾಬ್ಲಮ್ಮು ಓಲಾ ಉಬರ್ದೇನಪ್ಪ ಅಂತಂದ್ರೆ ಆ ರೇಟು ಸಿಗಲ್ಲ, ಆ ಡ್ಯೂಟಿನ ನಾವು ಆ ಮಟ್ಟಕ್ಕೆ ಎತ್ಕೊಂಡು ಹೋಗಕ್ ಆಗಲ್ಲ. ಹೊಸ ಗಾಡಿ ಆಯ್ತು ಅಂದ್ರೆ ತುಂಬಾ ಲಾಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಲಾಸ್ ಆಗುವ ಎಷ್ಟು ಪರ್ಸೆಂಟೇಜ್ ಅಂತಂದ್ರೆ, ಓಲಾ ಊಬರ್ ಅಲ್ಲಿ ಓಡಿಸ್ಕೊಂತೀನಿ ಹೊಸ ಗಾಡಿನ ಅಂದ್ರೆ 60% ಅಷ್ಟು ನಿಮ್ಗೆ ಲಾಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಆಯ್ತಾ ಬಿಸ್ನೆಸ್ ಅಲ್ಲಿ. ಸೊ ಬೆಟರು ನೀವು ಆದಷ್ಟು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳ್ಳಿ. 3 ವರ್ಷ 4 ವರ್ಷ ಹಳೆ ಗಾಡಿನ ತಗೊಂಡು ನೀವು ಆರಾಮಾಗಿ ಓಲಾ ಊಬರ್ನ ಹೊಡ್ಕೋಬಹುದು. ಯಾವುದೇ ಟೆನ್ಷನ್ ಇರೋದಿಲ್ಲ. ಮತ್ತೆ ಆ ಗಾಡಿಗಳು ಬಂದ್ಬಿಟ್ಟು ಒಂದು 50% ಕಮ್ಮಿ ರೇಟಲ್ಲೂ ಕೂಡ ಸಿಗುವಂತ ಚಾನ್ಸಸ್ ಇರ್ತವೆ. ಇದು ಬೆಟರ್ ಆಪ್ಷನ್ ಕ್ಯಾಬ್ ಅಲ್ಲಿ. ಅಂದ್ರೆ ಅವಾಗ್ಲೇ ಹೇಳ್ದಂಗೆ ಕ್ಯಾಬ್ ಅಲ್ಲಿ ಸ್ವಲ್ಪ ತುಂಬಾ ಆಪ್ಷನ್ಗಳು ಇರ್ತವೆ. ಅದ್ರ ಜೊತೆಗೆ ಕೆಲವೊಂದು ಟೂರಿಸ್ಟ್ ಕಂಪ್ನಿಗಳು, ಒಳ್ಳೆ ಬ್ರಾಂಡೆಡ್ ಟೂರಿಸ್ಟ್ ಕಂಪ್ನಿಗಳು, ಅವ್ರ ಲೆವೆಲ್ ಮೇಂಟೈನ್ ಮಾಡೋರು ಬಂದ್ಬಿಟ್ಟು ಅವರು ಸ್ವಲ್ಪ ಚೆನ್ನಾಗಿರೋ ಗಾಡಿನೇ ಕೇಳ್ತಾರೆ. ಆದಷ್ಟು 2 ವರ್ಷ 3 ವರ್ಷ ಒಳಗಿರೋಂಥ ಗಾಡಿಗಳನ್ನೇ ಅವರು ಅಟ್ಯಾಚ್ ಮಾಡ್ಕೊಳೋದು. ತುಂಬಾ ಹಳೆ ಗಾಡಿ ಆಯ್ತು ಅಂದ್ರೂ ಕೂಡ ಟೂರಿಸ್ಟ್ ಲೈನ್ ಅಲ್ಲಿ ಅವರು ಅಟ್ಯಾಚ್ ಮಾಡ್ಕೊಳೋದಿಲ್ಲ. ಸೊ ಆದಷ್ಟು ಏನ್ ಮಾಡ್ತಾರೆ, ಕೆಲವೊಬ್ರು ನನ್ನ ಫ್ರೆಂಡ್ಸ್ ಇರೋರಿಗೆ ಬಂದ್ಬಿಟ್ಟು ಓಲಾ ಊಬರ್ ಹೊಡ್ಕೊಂಡು ಅದ್ರ ಜೊತೆಗೆ ಕೆಲವೊಂದು ಪ್ಯಾಕೇಜ್ ಡ್ಯೂಟಿ, ಈವೆಂಟ್ ಡ್ಯೂಟಿ ಎಲ್ಲ ಮಾಡ್ಕೊಂಡು ಅದ್ರ ಜೊತೆಗೆ ಈ ಟೂರಿಸ್ಟ್ ಡ್ಯೂಟಿ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಇದು ಬಂದ್ಬಿಟ್ಟು ಈ ತರ ತುಂಬಾ ಆಪ್ಷನ್ಗಳಿದಾವೆ ಕ್ಯಾಬ್ ಅಲ್ಲಿ. ಆದ್ರೆ ಇನ್ವೆಸ್ಟ್ಮೆಂಟ್ ಕೂಡ ತುಂಬಾ ದೊಡ್ಡದಾಗಿದೆ. ಇನ್ನು ನಮ್ಮ ಆಟೋ ವಿಷಯಕ್ಕೆ ಬಂದ್ರೆ ತುಂಬಾನೇ ಸಿಂಪಲ್, ಯಾವುದೇ ತರ ಆಪ್ಷನ್ ಇಲ್ಲ. ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ಇಷ್ಟೇ ನಮ್ಮ ಆಟೋಗಳಿಗಿರೋದು. ಸೊ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 3 ಲಕ್ಷ ಅಂತ ಇಟ್ಕೊಳ್ಳಿ. ಸೊ 3 ಲಕ್ಷಕ್ಕೆ ಬೇರೆ ಅಂತೂ ಯಾವ್ದು ಆಪ್ಷನ್ ಇಲ್ಲ. ಈ ಮುಂಚೆ ಆದ್ರೂ ನಮ್ಗೆ ಮೀಟರ್ ಬಾಡಿಗೆ ಎಲ್ಲ ಸಿಗೋದು, ಇವಾಗ ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ ಮೀಟರ್ ಬಾಡಿಗೆ ಸಿಗೋದೇ ಇಲ್ಲ ಅಂತ ಅನ್ಕೊಳ್ಳಿ. ಯಾವತ್ತೋ ಮಳೆ ಬಂದ್ಬಿಟ್ರೆ ಇಲ್ಲ ತುಂಬಾ ಡಿಮ್ಯಾಂಡ್ ಇದ್ರೆ ಗಾಡಿ ಸಿಗ್ತಾ ಇಲ್ಲ ಅಂದ್ರೆ ಮಾತ್ರನೇ ಒಂದು ರೋಡಲ್ಲಿ ನಿಂತ್ಕೊಂಡು ಕಸ್ಟಮರ್ ಕೈ ಹಾಕ್ತಾರೆ, ಅವಾಗ ನಾವು ಕರ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಓಲಾ ಊಬರ್ ಮಾಮೂಲಿ ಇದೊಂದೇ ಬಿಟ್ರೆ ಇನ್ ಯಾವ್ದೇ ತರ ಎಕ್ಸ್ಟ್ರಾ ಬೇರೆ ಏನು ಡ್ಯೂಟಿ ಮಾಡಕ್ ಆಗಲ್ಲ ನಮ್ಮ ಆಟೋದಲ್ಲಿ ಆಯ್ತಾ. ಬಟ್ ಏನಪ್ಪಾ ಅಂದ್ರೆ ಬೆನಿಫಿಟ್ ಒಂದು, ಇನ್ವೆಸ್ಟ್ಮೆಂಟ್ ಕಮ್ಮಿ ಇದೆ 3 ಲಕ್ಷ. ಎರಡನೇದು ನಮ್ಗೆ ಬಂದ್ಬಿಟ್ಟು ರೇಟ್ ಕರೆಕ್ಟ್ ಆಗಿ ಸಿಗ್ತಿದೆ ನಮ್ಮ ಆಟೋಗಳಿಗೆ. ಈ ಮೀಟರ್ ಇರೋದಕ್ಕೆ ಗೌರ್ಮೆಂಟ್ ಫಿಕ್ಸ್ ಮಾಡಿದಕ್ಕೆ ಈ ಅಗ್ರಿಕೇಟರ್ ಕಂಪನಿ ಅವ್ರು ಬಂದು ಯಾವ್ದೇ ತರ ನಮ್ಗೆ ಕಮ್ಮಿ ಮಾಡಕ್ ಆಗಲ್ಲ ಆಯ್ತಾ. ಸೊ ಇದೊಂದು ಬೆನಿಫಿಟ್, ನಮ್ಗೆ ಏನ್ ಬೇಕು ಅದೇ ರೇಟ್ ಸಿಗ್ತಿದೆ. ಈವನ್ ಕ್ಯಾಬ್ ಅಲ್ಲಿ ಆತರ ಆಗಲ್ಲ. ಈ ಓಲಾ ಊಬರ್ ಅಲ್ಲೆಲ್ಲ ಕೆಲವೊಂದೆಲ್ಲ ಕೇಳೋರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋದೇನಂತಂದ್ರೆ 9 ರೂಪಾಯಿ 10 ರೂಪಾಯಿ 12 ರೂಪಾಯಿ ಹಿಂಗ್ ಕಿಲೋಮೀಟರ್ ಸಿಗ್ತಿದೆ ಅಂತ ಹೇಳಿದ್ರು. ನಮ್ಗೆ ಆತರ ಎಲ್ಲ 15 ರೂಪಾಯಿ ಕಿಲೋಮೀಟರ್ ಸಿಗುತ್ತೆ ನಮ್ಮ ಆಟೋಗಳಿಗೆ. ಅದೊಂದು ಬೆನಿಫಿಟ್. ಆಮೇಲೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಇದೆ. ಮತ್ತೆ ಆಪ್ಷನ್ಗಳು ಏನಿಲ್ಲ, ಒಂದೇ ಆಪ್ಷನ್ ಇರೋದು, ಯಾವ್ದಾದ್ರು ನೀವು ಸ್ಕೂಲ್ ಬಾಡಿಗೆ ಹಾಕೋಬಹುದು, ಅದು ಲಾಸೇನೆ. ಒಬ್ಬೊಬ್ಬರಿಗೆ ವಯಸ್ಸಾದವ್ರಿಗೆ ತುಂಬಾ ವಯಸ್ಸಾಗಿರ್ತಾರಲ್ಲ, ಅವ್ರ ಹೆಂಗ ಮ್ಯಾನೇಜ್ ಮಾಡ್ಕೊಬಿಡ್ತಾರೆ. ಅವ್ರಿಗೆ ಸಾಕು ಒಂದ್ ದಿನಕ್ಕೆ ಒಂದು 600-700 ರೂಪಾಯಿ ನನ್ ಖರ್ಚು ಬಂದ್ರೆ ಸಾಕು ಅನ್ನೋರು ಇರ್ತಾರಲ್ವ, ಅಂತವ್ರು ಬಂದ್ಬಿಟ್ಟು ನಮ್ಮ ಈ ಆಟೋದಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ಕೊಂತಾರೆ. ಇನ್ನು ಬೇರೆ ಯಾವ್ದೋ ಒಬ್ಬೊಬ್ರು ಮಾತ್ರ ಏನ್ ಮಾಡಿರ್ತಾರೆ, ಒಂದು ರೆಗ್ಯುಲರ್ ಬಾಡಿಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವರು ಕೂಡ ಅಷ್ಟೇನೆ ಬೇರೆ ಒಂದ್ ಕಡೆ ಕೆಲಸ ಮಾಡ್ತಾರೆ, ಅದ್ರ ಜೊತೆಗೆ ಯಾವ್ದೋ ಒಂದು ಪಾರ್ಟ್ ಟೈಮ್ ಅಲ್ಲಿ ಈ ಆಟೋನ ಇಟ್ಕೊಂಡಿರ್ತಾರಲ್ವ ಆ ತರ ಮಾಡಿರ್ತಾರೆ. ಸೊ ಇನ್ ಕೆಲವೊಬ್ರು ಬಂದ್ಬಿಟ್ಟು ತುಂಬಾ ಕಡಿಮೆ ಈ ಮಾರ್ಕೆಟ್ ಬಾಡಿಗೆ, ಈ ತರಕಾರಿ ಗಿರ್ಕಾರಿ ಏನೋ ಒಂದ್ ಸ್ವಲ್ಪ ಎತ್ಕೊಂಡೋಗಿ ಡೆಲಿವರಿ ಮಾಡೋದು, ಇದು ತುಂಬಾನೇ ಕಡಿಮೆ. ಆದ್ರೆ ಎಲ್ಲರೂ ಆತರ ಮಾಡಕ್ಕಾಗಲ್ಲ. ಇವಾಗ ನಾನು ಮಾಡುವಂತಂದ್ರೆ ಮಾಡಕ್ಕಾಗಲ್ಲ, ತುಂಬಾ ಕಷ್ಟ ಇದೆ. ಸೊ ಇದು ಈ ತರ ಸಣ್ಣ ಪುಟ್ಟ ಆಪ್ಷನ್ಗಳಿದಾವೆ. ಅದು ಬಂದ್ಬಿಟ್ಟು 100% ಅಲ್ಲಿ ಒಂದು 2% ಅಷ್ಟೇನೆ ಈ ತರ ನಡೀತಾ ಇರೋದು. ಮಿಕ್ಕಿದು 98% ಬಂದ್ಬಿಟ್ಟು ನಾವು ಕಸ್ಟಮರ್ ಬಾಡಿಗೆನೆ ಹೊಡಿಬೇಕಾಗುತ್ತೆ. ಅದು ಬಿಟ್ರೆ ಮಿಕ್ಕಿದ್ ಯಾವ್ದೇ ತರ ಆಪ್ಷನ್ ಇಲ್ಲ. ತುಂಬಾ ಜನ ಕಮೆಂಟ್ ಅಲ್ಲಿ ಹೇಳ್ತಾ ಇದೀನಿ ಏನಪ್ಪಾ ಅಂದ್ರೆ, ನೀವು ಲಗೇಜ್ ಹೊಡಿತೀರಾ, ಅದು ಇದು ತುಂಬಾನೇ ಕಮ್ಮಿ, ಆತರ ಯಾವ್ದು ಇರೋದಿಲ್ಲ. ಲಗೇಜ್ ಇದ್ರು ಕೂಡ ಏನು ಒಂದು 5 kg 10 kg ಏನಾದ್ರು ಒಂದು ಹಾಕಿರ್ತಾರೆ. ಅದನ್ನು ಕೂಡ ಇತ್ತೀಚೆಗೆ ಅದು ಬರ್ತಾ ಇಲ್ಲ ಆಯ್ತಾ. ಮುಂಚೆ ಆದ್ರೂ ಬರೋದು, ಇವಾಗ ಬೇರೆ ಬೇರೆ ಆಪ್ಷನ್ ಇದೆ ಅಲ್ವಾ, 2 ವೀಲರ್ ಅಲ್ಲೇ ಕಳಿಸುವಂತ ಆಪ್ಷನ್ ಇದೆ. ಸೊ ಹಂಗಾಗಿ ಪೋಟರು ಮತ್ತೆ ಅದೇನಾದ್ರೂ ಮಾಡಿ ಕಳಿಸ್ಬಿಡ್ತಾರೆ. ಸೊ ಇದೊಂದೇ ಆಪ್ಷನ್ ಗುರು. ಬಟ್ ಏನಪ್ಪಾ ಅಂದ್ರೆ ಡೈಲಿ ಮನೆಗೆ ಹೋಗ್ಬೋದು. ಮತ್ತೆ ಅಷ್ಟು ಟೆನ್ಷನ್ ಪ್ರೆಷರ್ ಇಲ್ಲ ನಮ್ಮ ಮೈಂಡ್ಗೆ. ಅದು ಬಿಟ್ರೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಡಿಮೆ ಇದೆ. ಅದು ಏನ್ ಇನ್ವೆಸ್ಟ್ಮೆಂಟ್ ನಾವು ಎಷ್ಟು ಹಾಕಿರ್ತೀವಿ ನಾವು ಅಷ್ಟೇ ದುಡಿತಾ ಇರೋದು. ಇವಾಗ ಆಟೋ ಮ್ಯಾಕ್ಸಿಮಮ್ ಅಂತ ಅಂದ್ರೆ ನಾವು ಒಂದ್ ದಿನಕ್ಕೆ 150-160 ಕಿಲೋಮೀಟರ್ ಓಡಿಸ್ತೀವಿ. ಅದು ಆವರೇಜು. ಕೆಲವೊಬ್ರೆಲ್ಲ ಹೇಳ್ಬೋದು ನಾನು 250-300 ಓಡಿಸ್ತೀನಿ, ಅಷ್ಟು ದುಡಿತೀನಿ ಅಂತ. ಯಾರೋ ಒಬ್ಬೊಬ್ರು ಮಾಡ್ಬೋದು, ಅವರೆಲ್ಲ ಸ್ವಲ್ಪ ಸ್ಪೆಷಲ್ ಆಗಿರ್ತಾರೆ, ಅವ್ರು ಮಾಡ್ತಾರೆ. ಇವನ್ ಕ್ಯಾಬಲ್ ಕೂಡ ಅಷ್ಟೇನೆ, ಮ್ಯಾಕ್ಸಿಮಮ್ ಅಂದ್ರೆ ಒಂದು 200-250 ಕಿಲೋಮೀಟರ್ ವರ್ಗು ಹೊಡಿಬೋದು. ಬಟ್ ಏನಪ್ಪಾ ಅಂತ ಅಂದ್ರೆ ಕ್ಯಾಬ್ ಅಲ್ಲಿ ಎಲ್ಲಾದ್ರೂ ಹಾಕೊಂಡು ಒಂದ್ ಕಡೆ ಮನ್ಕೋಬಹುದು, ಡೋರ್ ಗೀರ್ ಎಲ್ಲ ಲಾಕ್ ಮಾಡ್ಕೊಂಡು, ಯಾವ್ದೇ ತರ ಟೆನ್ಷನ್ ಇರಲ್ಲ. ಆಮೇಲೆ ಇದು ಧೂಳು ಆತರ ಎಲ್ಲ ಬರಲ್ಲ, AC ಗೀಸಿ ಹಾಕೊಂಡು ಹೆಂಗೋ ಹೋಗ್ಬೋದು. ಆದ್ರೆ ನಮ್ಮ ಆಟೋದಲ್ಲಿ ಹಂಗಲ್ಲ, ಬರೋ ರೋಡಲ್ಲಿ ಇರೋ ಧೂಳೆಲ್ಲ ಬರುತ್ತೆ.
ಆಮೇಲೆ ಸ್ಟ್ರೈನ್ ಜಾಸ್ತಿ ನಮ್ಮ ಆಟೋದಲ್ಲಿ ಆಗುತ್ತೆ. ಕ್ಯಾಬಲ್ಲಿ ಬಂದು ಅಷ್ಟು ಸ್ಟ್ರೈನ್ ಆಗಲ್ಲ. ಆಮೇಲೆ ನೀವು ಎಲ್ಲಾದರೂ ಲಾಂಗ್ ಡಿಸ್ಟೆನ್ಸ್ಗೆಲ್ಲ ಹೋಯ್ತು ಅಂದ್ರೂ ಕೂಡ ನಿಮಗೆ ಆಪ್ಷನ್ಗಳಿದ್ದಾವೆ. ಈ ಆಟೋ ಬಂದ್ಬಿಟ್ಟು ಬರೀ ಬೆಂಗಳೂರು ಸಿಟಿ ಒಳಗೇನೆ ಓಡಿಸ್ಕೋಬೇಕು. ಇದು ಬಿಟ್ಟು ಬೇರೆ ಎಲ್ಲೂ ಹೋಗಂಗಿಲ್ಲ, ಯಾಕಂದ್ರೆ ಸಿಟಿ ಪರ್ಮಿಟ್ ಅಲ್ವಾ ಇದು ಆಟೋ ಬಂದ್ಬಿಟ್ಟು. ಹಂಗಾಗಿ ಅದು ಸ್ಟೇಟ್ ಪರ್ಮಿಟ್ ಇರುತ್ತೆ, ನೀವು ನ್ಯಾಷನಲ್ ಪರ್ಮಿಟ್ ತಗೋಬೋದು. ಇಂಟರ್ ಸಿಟಿಗೆ ಹೋಯ್ತೀನಿ ಅಂತಂದ್ರೆ ಏನಿದೆ ಪರ್ಮಿಟ್ನ ಕಟ್ಕೊಂಡು TP ಕಟ್ಕೊಂಡು ನೀವು ಹೋಗ್ಬೋದು. ಬಟ್ ಏನಂತಂದ್ರೆ ಆಟೋದಲ್ಲಿ ಹಂಗೆ ಹೋಗೋಕ್ಕಾಗಲ್ಲ, ಎಲ್ಲೂ ಬೇರೆ ಎಲ್ಲೂ ತಗೊಂಡೋಗೋಕ್ಕಾಗಲ್ಲ. ಏನು ಸಿಟಿ ಒಳಗಡೆ ಇದೆ ಅಷ್ಟು ಮಾತ್ರ ಯೂಸ್ ಆಗುತ್ತೆ. ಆದರೆ ಕ್ಯಾಬ್ ಬಂದ್ಬಿಟ್ಟು ನಾವು ಪರ್ಸ್ನಲ್ಲೂ ಯೂಸ್ ಮಾಡ್ಕೋಬೋದು. ಆವಾಗಲೇ ಹೇಳ್ದಂಗೆ ಟೂರಿಸ್ಟು, ಓಲಾ ಊಬರು, ಮತ್ತು ಒಂದು ದಿವಸ ಏನಾದ್ರು ಎಕ್ಸ್ಟ್ರಾ ಬಾಡಿಗೆ ಸಿಕ್ತು ಅಂತಂದರೆ ಒಂದಿನ ಆಲ್ಟ್ ಆಗ್ಬೋದು, ಕಾರಲ್ಲೇ ಇತ್ಕೊಂಡು ಡ್ಯೂಟಿನೂ ಮಾಡ್ಕೊಬಿಡ್ಬೋದು. ಸೊ ಈ ಥರ ಆಪ್ಷನ್ ಇದೆ. ಇನ್ನು ಕೆಲವೊಬ್ರೆಲ್ಲ ನನ್ಗೆ ಗೊತ್ತಿರೋರೆಲ್ಲ MNC ಕಂಪ್ನಿಗಳಲ್ಲಿ 5 ದಿನ 6 ದಿನ MNC ಕಂಪ್ನಿಗಳು ಕೆಲಸ ಮಾಡ್ತಾರೆ. ಶನಿವಾರ ಭಾನುವಾರ ಬಂದ್ಬಿಟ್ಟು ಓಲಾ ಊಬರ್ ಹೊಡ್ಕೊಂಡು ಅವ್ರಿಗೇನು ಗ್ಯಾಸೋದೋ ಇಲ್ಲ ಡೀಸೆಲ್ ಖರ್ಚು ಏನಿದಾರೋ ಅವ್ರು ಎತ್ಕೊಳೋರು ಇದ್ದಾರೆ. ಸೊ ಈ ಥರ ಆಪ್ಷನ್ ಇರೋದು. ಬಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವೇ ಯೋಚನೆ ಮಾಡಿ. ಅದರಲ್ಲಿ 10 ಲಕ್ಷ ಇನ್ವೆಸ್ಟ್ಮೆಂಟು, ಇದರಲ್ಲಿ ಬಂದ್ಬಿಟ್ಟು 3 ಲಕ್ಷ ಇನ್ವೆಸ್ಟ್ಮೆಂಟು. ಇದರಲ್ಲಿ ಸ್ವಲ್ಪ ನಮಗೆ ರೇಟ್ ಆಟೋಗೆ ಬಂದ್ಬಿಟ್ಟು ರೇಟ್ ಸಿಗ್ತಿದೆ. ಅದ್ರಲ್ಲಿ ಬಂದ್ಬಿಟ್ಟು ಒಂದ್ಸತಿ ಜಾಸ್ತಿ ಸಿಗುತ್ತೆ, ಒಂದ್ಸತಿ ರೇಟ್ ಕಮ್ಮಿ ಸಿಗುತ್ತೆ. ಆದರೆ ಆಪ್ಷನ್ಗಳು ಜಾಸ್ತಿ ಇದ್ದಾವೆ, ಇದರಲ್ಲಿ ಆಪ್ಷನ್ಗಳಂತೂ ಇಲ್ಲ. ಬರೀ ಇದನ್ನ ನೀವು ಓಲಾ ಊಬರ್ ನಮ್ಮ ಯಾತ್ರೆ ಅಷ್ಟೇ ನಂಬ್ಕೊಂಡು ನೀವು ಡ್ಯೂಟಿ ಮಾಡಬೇಕು, ಬೇರೆ ಯಾವುದೇ ಥರ ಡ್ಯೂಟಿ ಮಾಡೋಕ್ಕಾಗಲ್ಲ ಆಟೋದಲ್ಲಿ. ಸೊ ಸ್ನೇಹಿತರೆ, ಇದಿಷ್ಟೇ ಈ ವಿಡಿಯೋದಲ್ಲಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.